ಮನೆಯಲ್ಲೇ ನಾವು ಸಿಂಪಲ್ ಆ್ಯಂಡ್ ಹೆಲ್ತಿಯಾಗಿ ಬಯೋಟಿನ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ನಾವು ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ನ ಒಂದು 100 ಗ್ರಾಮ್ಸ್ ತೊಗೊಂಡು ಹುರ್ಕೋಬೇಕು. ನೆಕ್ಸ್ಟು ನಾವು ವಾಲ್ನಟ್, ಪಿಸ್ತಾ, ಆಲ್ಮಂಡ್ಸ್, ಕ್ಯಾಶು, ರೈಸನ್ಸ್ ಎಲ್ಲ ಹಾಕಿ ನಾವು ಹುರ್ಕೋಬೇಕು. ಎಲ್ಲ 100 ಗ್ರಾಮ್ಸ್ ತೊಗೊಂಡಿದ್ದೀನಿ ನಾನು ಇಲ್ಲಿ. ಈ ಎಲ್ಲ ತಿನ್ನೋದ್ರಿಂದ ತುಂಬ ವಿಟಮಿನ್ಸ್, ಐರನ್, ಕ್ಯಾಲ್ಶಿಯಂ ಎಲ್ಲ ಸಿಗುತ್ತೆ ನಮ್ಮ ಬಾಡಿಗೆ. ನೆಕ್ಸ್ಟ್ ನಾವು ಚಿಯಾ ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್, ಸಿಸಮನ್ ಸೀಡ್ಸ್ ಎಲ್ಲ 100 ಗ್ರಾಮ್ಸ್ ತೊಗೊಂಡು ಹುರ್ಕೋಬೇಕು. ಹುರ್ಕೊಂಡು ಸೈಡಲ್ಲಿ ಇಟ್ಟಾದಮೇಲೆ ನೆಕ್ಸ್ಟು ಹೆಸರು ಕಾಳು ಅಂದರೆ ಗ್ರೀನ್ ಗ್ರಾಮ್ನ ನಾವು 100 ಗ್ರಾಮ್ಸ್ ತೊಗೊಂಡು ಹುರ್ಕೋಬೇಕು. ಅದ್ರ ಜೊತೆಗೆ ಪೀನಟ್ನು 100 ಗ್ರಾಮ್ಸ್ ತೊಗೊಂಡು ಇಲ್ಲಿ ಹುರ್ಕೋಬೇಕು. ಈ ಎಲ್ಲ ಹುರ್ಕೋಬೇಕಾದಂಥ ಐಟಮ್ಸ್ನ ನಾವು 2 ಮಿನಿಟ್ಸ್ ಅಷ್ಟೇ ಹುರ್ಕೋಬೇಕಾಗಿರೋದು. ಅದಕ್ಕೆ ನೆಕ್ಸ್ಟ್ 4 to 5 ಟೇಬಲ್ ಸ್ಪೂನ್ ಆಫ್ ಆಮ್ಲ ಪೌಡರ್ನ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತಣ್ಣಗಾಗಕ್ಕೆ ಬಿಟ್ಟು ಕೊಂಡಾಗ ನಮಗಿದ್ರಲ್ಲಿ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್, ವಿಟಮಿನ್ B12, ಹೇರ್ ಗ್ರೋತ್ಗೆ, ಆಮೇಲೆ ಸ್ಕಿನ್ ಇಂಪ್ರೂವ್ಮೆಂಟ್ ಆ್ಯಂಡ್ ಹೆಲ್ತಿಯಾಗಿರೋದಕ್ಕೆ ಏನೇನು ಬೇಕೋ ಎಲ್ಲ ವಿಟಮಿನ್ಸ್, ಮಿನರಲ್ಸು ಇದರಲ್ಲಿರುತ್ತೆ. ಈ ಎಲ್ಲದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಮಿಕ್ಸಿಗೆ ಹಾಕಿ ರುಬ್ಕೊಂಡಾಗ ಈ ಕನ್ಸಿಸ್ಟೆನ್ಸಿನಲ್ಲಿ ನಾವು ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟು ಗೀ ಹಾಕಿ 1-2 ಟೇಬಲ್ ಸ್ಪೂನ್ಸ್, ಡೇಟ್ 200 ಗ್ರಾಮ್ಸ್ ತೊಗೊಂಡು ಅದನ್ನು ಸಣ್ಣ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ನೆಕ್ಸ್ಟ್ ರುಬ್ಕೊಂಡಾಗ ಡೇಟ್ಸು ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದಾಗೆ ನಾವು ಲಡ್ಡು ಮಾಡಿಕೊಂಡಾಗ ನೀಟಾಗಿ ಚೆನ್ನಾಗಿ ಅದು ಉಂಡೆ ಆಗೋದು. ಈ ಡೇಟ್ಸ್ ರುಬ್ಕೊಂಡಿರೋದು ಆಮೇಲೆ ಪೌಡರ್ ಎಲ್ಲನೂ ರುಬ್ಕೊಂಡಿರೋದನ್ನು ನಾವು ಮಿಕ್ಸ್ ಮಾಡಿಕೊಂಡು ಲಾಸ್ಟ್ನಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡ್ರೆ ನಮ್ಮ ಬಯೋಟಿನ್ ಹೋಮ್ ಮೇಡ್ ಲಡ್ಡು ರೆಡಿ ಆಗುತ್ತೆ. ಇದು ನಾನು ಎಲ್ಲ 100 ಗ್ರಾಮ್ಸ್ ತೊಗೊಂಡಿರೋದ್ರಿಂದ ಒಂದು 45 ಲಡ್ಡೂಸ್ ಆಯಿತು, ಮೀಡಿಯಮ್ ಸೈಜಿಗೆ ಕಟ್ಕೊಂಡಿರೋದು. ಸೊ 45 ಡೇಸ್ ನೀವು ಯೂಸ್